ನಮ್ಮ ಹೆಸರು ಕೃಷ್ಣಪ್ಪ ಅಂತೇಳಿ ಸೃಷ್ಟಿ ಟ್ರ್ಯಾಕ್ಟರ್ಸು ಮಂಡ್ಯದವರು, ಮಂಡ್ಯ ಕಂಪ್ನಿ. ಜೊತೆಗೀಗ ನಾವು ಇಲ್ಲಿ ಕೃಷಿ ಮೇಳದಲ್ಲಿ ನಾವು ವರ್ಷ ನಾವು ಭಾಗಿಯಾಗ್ತಾ ಇರ್ತೀವಿ. ಜೊತೆಗೆ ರೈತರುಗಳಿಗೂ ನಾವು ಆದಷ್ಟು ನಮ್ಮ ಸೃಷ್ಟಿ ಟ್ರ್ಯಾಕ್ಟರ್ಸ್ ಕಡೆಯಿಂದ ನಾವು ಸಬ್ಸಿಡಿ ಜೊತೆಗೆ ಡಿಸ್ಕೌಂಟ್ ಎಲ್ಲ ಮಾಡಿಕೊಡ್ತೀವಿ. ಏನು ಹಾಂ ಸರ್, ಇದು 2025 ಬಟ್ ಇದು 305 ಅಂತ ಹೇಳ್ತೀವಿ ಮಾಡಲು. 305 ಇದು 28 HP ಇದು. ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಐತಿ ಅಂದರೆ ಇದು 4 ವೀಲ್ ಡ್ರೈವು. ಆ್ಯಕ್ಚುಲಿ ನಿಮಗೆ ನೀರುಗದ್ದೆ ಇರ್ಬೋದು, ಹೊಲ ಇರ್ಬೋದು, ತೋಟ ಇರ್ಬೋದು, ಸಾಮಾನ್ಯವಾಗಿ ಇದು ಆಲ್ರೌಂಡು ಅಂದರೆ ಎಲ್ಲದಕ್ಕೂ ಯೂಸ್ ಆಯ್ತದೆ ಇದು. ಜೊತೆಗಿದೇನಪ್ಪ ಅಂದರೆ ಇದು ಫೈಬರ್ ಇದೆ. ಇದು ಅಕಸ್ಮಾತ್ ಏನಾದ್ರು ಕಾಯಿನೋ ಮೊಟ್ಟೆಗರಿನೋ ಏನಾರು ಮೇಲೆ ಬಿದ್ದರೆ ಇದು ಏಟಾಗಲ್ಲ, ಇದಕ್ಕೆ ಡ್ಯಾಮೇಜ್ ಆಗಲ್ಲ. ಜೊತೆಗೆ ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಇದು 2 ಸಿಲಿಂಡ್ರ್ ಇರ್ತದೆ, ನಿಮಗೆ 2 ಸಿಲಿಂಡ್ರು. ನಿಮಗೆ ರಿಪೇರಿ ಬರೋಲ್ಲ ಇದು ಜಾಸ್ತಿ, ಯಾಕೆಂದರೆ ಇದು 5 ವರ್ಷ ವಾರಂಟಿ ಕೊಡ್ತೀವಿ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ನಿಮಗೆ ಈಗ ಏನೋ ಒಂದು ಪಾರ್ಟ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ತದೆ, ಮೆಕ್ಯಾನಿಕ್ ಬಂದು ರೆಡಿ ಮಾಡಿಕೊಟ್ಟಿರ್ತಾನೆ. ನಾಳೆ ದಿವಸ ನೀವೇ ಅದನ್ನು ರೆಡಿ ಮಾಡ್ಕೋಬೋದು. ಮೆಕ್ಯಾನಿಕ್ ಏನು ಕಾಯುವಂಥ ಅವಶ್ಯಕತೆ ಏನಿಲ್ಲ ಇದು. ಸರ್, ಇದಕ್ಕೆ ನಿಮಗೆ ರೋಟ್ರಿವೇಟ್ರ್ ಹಾಕ್ಬೋದು, ಕಲ್ಟಿವೇಟ್ರ್ ಹಾಕ್ಬೋದು, ಆಮೇಲೆ 5 ರೆಕ್ಕೆ ನೇಗ್ಲು ಹಾಕ್ಬೋದು, ಆಮೇಲೆ ಇದೆಲ್ಲ ಟ್ರಾಲಿ ಹೊಡಿಬೋದು, ಕಬ್ಬು ಹೊಡಿಬೋದು, ಭತ್ತ ಇರ್ಬೋದು, ಹುಲ್ಲೇ ಇರ್ಬೋದು, ಆಲ್ರೌಂಡ್ ನೀರು ಗದ್ದೆ ಎಲ್ಲ ಹೊಡಿಬೋದು. ಸರ್, ಮಾಮೂಲಿ ಇದರಲ್ಲಿ 5 ಗೇರ್ ಇದೆ. ಫಸ್ಟ್ 4 ಇತ್ತಿಗೆ 5 ಕೊಟ್ಟಿದ್ವಿ. ಆ ಬೇಸಿಕಲ್ಲಿ ನಿಮಗೆ ಇದು 24 HP ಇದು PTO ಶಾಪ್ ಇರ್ತದೆ, ಅಂದರೆ ರೋಟ್ರಿ ವರ್ಕ್ ಆಗ್ತದಲ್ಲ ಗಾಡಿ. ಇದು 28 HP. ಔಟ್ಪುಟ್ಟಲ್ಲಿ ಇರ್ತದೆ ನಿಮ್ಗೆ 24 HP, ಅಂದರೆ ಪವರ್ ಜಾಸ್ತಿ ಇರ್ತದೆ. ಆ ಬೇಸಿಕಲ್ಲಿ ನಿಮಗೆ ಇದು ಡೀಸೆಲ್ ಎಲ್ಲ ಕಡಿಮೆ ತಗೋತದೆ. ಗಂಟೆಗೆ 2 ಲೀಟ್ರ್ ತಗೋತದೆ. ಒಂದು ಅಂದರೆ ಸೀನಿರಿಟಿ ಹೊಡೆದ್ರೆ 1.25, ಹೊಸಬ ಏನಾದ್ರು ಹೊಡೆದಾಗ 2 ಲೀಟ್ರ್ ಬೇಕೇ ಬೇಕು. ಯಾಕೆಂದರೆ ಅವ್ರಿಗಿನ್ನೂ ಕ್ಲಚ್ ಬಿಡೋದು ಹೆಂಗೆ, ಯಾವ ಥರ ಏನೋ ಗೊತ್ತಿರೋದಿಲ್ಲ ಅವ್ರಿಗೆ. ಇಲ್ಲ ಹಾಂ, ರೋಟ್ರಿವೇಟರ್ ಇದೆಯಾ? ಇದು 24 ಬ್ಲೇಡ್ ಇದು. ಗಾಡಿ ತಗೊಂಡ್ರೆ ಇದ್ರ ಜೊತೆಗೆ ಸಿಗುತ್ತಾ ರೋಟಾವೇಟ್ರ್? ಹಾಂ, ರೋಟ್ರಿ ಅಂದರೆ ಕೊಡ್ತೀವಿ. ಅಕಸ್ಮಾತ್ ಬೇಡ ಅಂದರೆ ನಾವು ಬರೀ ಇಂಜಿನ ಕೊಡ್ತೀವಿ. ಎರಡನ್ನೂ ಕೊಡ್ತೀವಿ. ಅಂದರೆ 2 ತೊಗೊಂಡ್ರೆ ನಿಮಗೆ ಒಂದು ಸ್ವಲ್ಪ ಆಫರ್ ಇರ್ತದೆ, ಡಿಸ್ಕೌಂಟ್ ಇರ್ತದೆ. ಆ ಬೇಸಿಕಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ, ರೈತರುಗಳಿಗೆ ಅನುಕೂಲ ಇದು. ಸರ್, ಇದು ನಿಮಗಿದು ಡೀಪ್ ಅಂತೇಳಿ. ಏನಕ್ಕೆ ಅಂದರೆ ಇದು ಉದಾಹರಣೆಗೆ ಈಗ ಉಳುಮೆ ಮಾಡ್ತಾ ಇರ್ತೀವಿ. ಈಗ ಎಷ್ಟು ಬೇಕು ಅಂತ ಲೆವೆಲಲ್ಲಿ ನಾವು ಇದು ನಿಲ್ಲಿಸ್ಕೊಬಿಟ್ರೆ ಹಿಂಗೆ ಇದು ಲಾಕ್ ಮಾಡ್ಬಿಡ್ದು ಅಷ್ಟೇ. ಮತ್ತು ನಿಂಗೆ ಇಳಿದು ಹತ್ತದು ಇದೆಲ್ಲ ಏನು ಬೇಕಾಗಿಲ್ಲ. ಇದು ಏನಪ್ಪ ಅಂದರೆ ಸ್ಲೋ ಅಂದರೆ ಇದು ಫಾಸ್ಟಾಗಿ ಹೋಗೋದು, ಲೋ ಹೋಗೋದು, ನ್ಯೂಟ್ರಲ್ಲು, ರಿವರ್ಸು ಈ ಥರ ಇರ್ತದೆ. ರಿವರ್ಸ್ ಇದೆ ಈ ಥರ. ಇದು ನಿಮಗೆ ಇದು ಸ್ಪೀಡ್ ಏನಾರು ಬೇಕು ಅಂತಂದಾಗ RPM ಇರ್ತದಲ್ಲ, ಅದು ಇದಕ್ಕೆ ಏನೋ ರೋಟ್ರಿಗೆ. ಸರ್, ಇದು ಆ್ಯಕ್ಚುಲಿ ಇದು ನಿಮಗೆ 6,90,000 ರೋಟ್ರಿ ಮತ್ತು ಇಂಜಿನ್ ಸೇರಿ. ಇವತ್ತು ಗಾಡಿ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ 50,000 ಡಿಸ್ಕೌಂಟ್ ಕೊಡ್ತೀವಿ. ಯಾವುದೋ ಸೃಷ್ಟಿ ಟ್ರ್ಯಾಕ್ಟರ್ಸು ಮಂಡ್ಯ ಇದು ಅಂದರೆ ಕೃಷಿ ಮೇಳ ಇದೆಯಲ್ಲ, ಆ ಪ್ರಯುಕ್ತವಾಗಿ ನಾವು ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಹಾಂ, ಇದೆಲ್ಲ ಪವರ್ ಸ್ಟೇರಿಂಗ್ ಸರ್. ಇದು ಅಂದರೆ ಇದು ಉದಾಹರಣೆಗೆ ಇದು 5 ಗಂಟೆ ಹೊಡೆದ್ರೂ ಜಸ್ಟ್ ನೀವು ಒಂದು 10 ನಿಮಿಷ ನಿಲ್ಲಿಸ್ಬೇಕು. ಯಾಕಂದರೆ ಇಂಜಿನ್ ನೀಟಾಗಿರ್ತದಲ್ವಾ. ನೀವೊಂದು ಕಾಫಿನೋ ಅಕಸ್ಮಾತ್ ಏನೋ ಒಂದು ರೆಸ್ಟ್ ತೊಗೊಂಡ್ರೆ ಒಂದು 10 ನಿಮಿಷದಲ್ಲಿ ಇಂಜಿನ್ ಕೂಲ್ ಆಗ್ಬಿಡ್ತದೆ. ಯಾಕಂದರೆ ಇದೆಲ್ಲ ವಾಟರ್ ಕೂಲಿಂಗ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಹೀಟ್ ಬರೋಲ್ಲ ಜಾಸ್ತಿ. ಹೌದು ಸರ್. ಸರ್, ಸಾಮಾನ್ಯವಾಗಿ ಈಗ ಡೀಸೆಲ್ ಇದೆಯಲ್ಲ, ಮೊದಲೇನಾಗ್ತಿತ್ತು ಅಂದರೆ ಇದು 100 ಗಂಟೆ ಇದೆಲ್ಲ ಸರ್ವಿಸ್ ಮಾಡಬೇಕಾಗಿತ್ತು. ಈಗೆಲ್ಲ 250 ಗಂಟೆ, ಈಗ 400 ಗಂಟೆ ಸೆಕೆಂಡ್ ಸರ್ವಿಸು. ಅವಾಗ ಈಗ 100 ಗಂಟೆ ಅಂದರೆ 10 ಸರ್ವಿಸ್ಗೆ 1000 ಆಯ್ತಿತ್ತು. 10 ಸರ್ವಿಸ್ಗೆ ಅವಾಗ ಒಂದು ಸರ್ವಿಸ್ 2,000 ಅಂತಂದ್ರೆ 20,000. ಬಟ್ ಈಗ 1,000ಗೆಲ್ಲ ಬರೀ 2 ಸರ್ವಿಸು. ಆವಾಗ ಹಂಗಾಗಿ ನಿಮಗೆಲ್ಲ ಉಳಿತಾಯ ಆಯಿತು. ಹಾಂ, ಮೇಂಟೆನೆನ್ಸ್ ಎಲ್ಲ ಕಡಿಮೆ ಆಯಿತು. ಬಟ್ ರೈತರುಗಳಿಗೆ ಏನಾಯ್ತದೆ ಅಂದರೆ ಅನುಕೂಲ ಆಯ್ತದೆ. ಈಗ ಆಯಿಲ್ ಬ್ರೇಕಿಂಗ್ ಇದೆಲ್ಲ, ಆಯಿಲ್ ಬ್ರೇಕಿಂಗು, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಇದೆಲ್ಲ ಆಯಿಲ್ ಬ್ರೇಕಿಂಗ್ ಇದೆಲ್ಲ. ಹಾಂ, ಇದೆಲ್ಲ ಸೀಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇಲ್ಲಿದೆ, ಇದರಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಸರ್, ಇದು ಹೈಡ್ರೋಲಿಕ್ ಇದೆಯಲ್ಲ, ಅಂದರೆ ಈಗ ಹೈಡ್ರೋಲಿಕ್ ಇಲ್ಲಿ ಪೈಪ್ ಇದೆ ನೋಡಿ. ಹೈಡ್ರೋಲಿಕ್ ಇದು ಪೈಪ್ ಇಲ್ಲ, ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೀವಿ ನಾವು. ಈಗ ಸರ್, ಇದು ಅದೇ 24 HP ಇದೆ. ಇದು 24 HP PTO ಶಾಪು ಇರ್ತದೆ. ಜೊತೆಗೆ ನಿಮ್ಗೆ ಅದೇ ಹೇಳಿದ್ವಲ್ಲ, ಅಂದರೆ ಉಳುಮೆ ಮಾಡಬೇಕಾದ್ರೆ ಫಾಸ್ಟ್ ಇರ್ತದೆ.
ನಿಮಗೆಲ್ಲ ಅನುಕೂಲ ಚೆನ್ನಾಗಿರುತ್ತೆ. ಇದು ಬಂದು ಟ್ರಾಲಿ ಹುಕ್ ಅದು. ಹಾಂ, ಇದು ಟ್ರಾಲಿದು. ಟ್ರಾಲಿ ಹಾಕೋಬೋದು. ಇದೆಲ್ಲ ನಿಮಗೆ ಟಾಪ್ ಲಿಂಕ್. ಈಗ ರೋಟ್ರಿ ಇರ್ಬೋದು, ಬಲರಾಮ್ ನೇಗ್ಲಿ ಇರ್ಬೋದು, ನೇಗ್ಲಿ ಇರ್ಬೋದು, ಅದೆಲ್ಲ ಇದು ಅಡ್ಜಸ್ಟ್ ಮ್ಯಾಕ್ ಎತ್ಕೊಳ್ಳೋಕ್ಕೆ. ಹಾಂ, ಎತ್ಕೊಳ್ಳೋಕ್ಕೆ ಇರ್ತಾರೆ. ನಮ್ಮಿಂದ ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಗ್ತದೆ. ಥ್ಯಾಂಕ್ ಯು. ಹಾಂ, ಓಕೆ, ಥ್ಯಾಂಕ್ ಯು ಸರ್. ಇವೆಲ್ಲ ಧನ್ಯವಾದಗಳು.